ಇತ್ತೀಚೆಗೆ ಕೈ ತುಂಬ ಸಂಬಳ ಸಿಗುವಂಥ ಕೆಲಸವೇ ಬೇಕು ಅಂತ ಆಸೆ ಪಡೋ ಯುವಕರೇ ಹೆಚ್ಚಾಗಿದ್ದಾರೆ. ಹೀಗಿರುವಾಗ ಉದ್ಯೋಗ ಅರಸಿಕೊಂಡು ಮಾಯಾನಗರಿ ಬೆಂಗಳೂರು ಸೇರಿದಂತೆ ಇತರೆ ನಗರಿಗಳತ್ತ ಯುವಕರು ಮುಖ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬಳು ಯುವತಿ ಉತ್ತಮ ಸಂಬಳ ಸಿಗ್ತಾ ಇದ್ದಂಥ ಕೆಲಸವನ್ನು ತೊರೆದು ಹಂದಿ ಸಾಕಾಣಿಕೆ ಮಾಡ್ತೀನಿ ಅಂತ ಶುರು ಮಾಡಿಕೊಂಡಿದ್ದಾಳೆ. ಈಕೆ ಸಾಧನೆ ಅಂತಿಂಥ ಸಾಧನೆ ಇಲ್ಲ, ಅದನ್ನು ನೋಡಿದ್ರೆ ರೋಮಾಂಚನವಾಗುತ್ತೆ. ಇವತ್ತು ಸಿಟಿಲಿ ಒಂದು ಕೆಲಸ ಸಿಕ್ಕಿದ್ರೆ ಸಾಕು, ಸಂಬಳ ಸಿಕ್ಕಿದ್ರೆ ಸಾಕು ಅಂತ ಅಲ್ಲೇ ಇದ್ಬಿಡ್ತಾರೆ. ಆದರೆ ಚೀನಾದ ಶಾಂಘೈನ ಯಾಂಗ್ಸಿ ಅನ್ನುವಂಥ 27 ವರ್ಷದ ಯುವತಿ, ಬರೀ 27 ವರ್ಷದ ಯುವತಿ ವಿಮಾನದಲ್ಲಿ ಗಗನಸಖಿಯಾಗಿ ಕೆಲಸ ಮಾಡ್ತಾ ಇದ್ಲು, ಏರ್ ಹಾಸ್ಟೆಸ್. ಆ ಕೆಲಸ ಬಿಟ್ಟು, ಒಳ್ಳೆ ಸಂಬಳ ಕೂಡ ಇತ್ತಂತೆ, ಆರಾಮಾಗಿದ್ದಂಥ ಕೆಲಸ ಅದನ್ನು ಬಿಟ್ಟು ಹಂದಿ ಸಾಕಾಣಿಕೆ ಮಾಡ್ತೀನಿ ಅಂತ ಬಂದಿದ್ದಾಳೆ. ಅಪ್ಪ ಅಮ್ಮ ತನ್ನ ಜೊತೆಗಿಲ್ಲ ಅನ್ನೋ ಒಂದೇ ನೋವು. ನಾನೊಬ್ಬಳೇ ಇದ್ದೀನಲ್ಲ ಇಂಥ ಸಿಟಿಯಲ್ಲಿ, ಶಾಂಘೈನಲ್ಲಿ, ನನ್ನ ಅಪ್ಪ ಅಮ್ಮ ನೋಡಿದ್ರೆ ಹಳ್ಳಿಲಿದ್ದಾರೆ, ಸಂಬಳ ಬಂದರೆ ಏನು ಬರೆದಿದ್ರೆ ಏನು ಅಂತ ಆಕೆ ಮತ್ತೆ ಹಳ್ಳಿಗೆ ಹೋಗಿದ್ದಾಳೆ. ಅವರ ಜೊತೆಗೆ ನಾನು ಕಾಲ ಕಳಿತೀನಿ ಅಂಥೇಳಿ ನಿರ್ಧರಿಸಿ ಹಳ್ಳಿಗೆ ಹೋಗಿ ಸ್ವಂತ ಉದ್ಯೋಗ ಮಾಡಬೇಕು ಅಂತ ತೀರ್ಮಾನಿಸ್ತಾಳೆ. ಹೀಗಾಗಿ ಗಗನಸಖಿ ಕೆಲಸವನ್ನು ಬಿಟ್ಟು ಹಂದಿ ಸಾಕಾಣಿಕೆ ಶುರು ಮಾಡಿಕೊಂಡಿದ್ರು ಯಾಂಗ್ಸಿ. ತನ್ನ ಸಂಬಂಧಿಕರ ಜಮೀನಿನಲ್ಲಿ ಹಂದಿ ಫಾರ್ಮನ್ನು ಆರಂಭಿಸಿದ್ರು. ಹಂದಿ ಸಾಕಾಣಿಕೆ ಜೊತೆಗೆ ಹಳ್ಳಿ ಬದುಕಿಗೆ ಸಂಬಂಧಿಸಿದ ವ್ಲಾಗ್ ಅನ್ನು ಕೂಡ ಮಾಡ್ತಾಳೆ ಈಕೆ. ಕಳೆದ 2 ತಿಂಗಳಲ್ಲಿ 20 ಲಕ್ಷ ಹಣ ಸಂಪಾದಿಸಿದ್ದಾಳಂತೆ. ವ್ಲಾಗ್ ಮೂಲಕವೇ ಲಕ್ಷ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾಳಂತೆ. ಯಾಂಗ್ಸಿ ಅಲ್ಲದೆ ಯಾಂಗ್ಸಿಗೆ ಭವಿಷ್ಯದಲ್ಲಿ ಹೋಟೆಲ್ ಬಿಸ್ನೆಸ್ ಅನ್ನು ಆರಂಭ ಮಾಡಬೇಕು ಅನ್ನೋ ಆಸೆ ಕೂಡ ಇದೆಯಂತೆ. ಇವತ್ತು ಎಲ್ಲ ಯುವಕರು ನಾನು ಎಂಟ್ರಪ್ರೆನ್ಯೂರ್ ಆಗಬೇಕು ಅಂತ, ನಾನೊಬ್ಳು ಕೆಲಸ ಮಾಡೋದಕ್ಕೆ ಇಚ್ಛಾ ಇಲ್ಲ, ನನಗೆ ಸಂಬಳ ಬರಬೇಕು ಆ ಥರದ ಕೆಲಸ ಮಾಡಬೇಕು ಅಂತಿಲ್ಲ, ನಾನೇ ಒಂದು ಉದ್ಯಮವನ್ನು ಆರಂಭ ಮಾಡಬೇಕು, ನಾನೊಂದು ವೆಂಚರನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇರುವಂಥವರೇ ಜಾಸ್ತಿ. ಇಲ್ಲಿ ಈಕೆ ಹಂದಿ ಸಾಕಾಣಿಕೆಯಿಂದಲೂ ಹಣ ಗಳಿಸ್ತಾ ಇದ್ದಾಳೆ, ಅದ್ರ ಜೊತೆಗೆ ಬ್ಲಾಗು ಮಾಡ್ತಾ ಇದ್ದಾಳಂತೆ. ಆ ವ್ಲಾಗಿಂಗಿಂದಲೂ ಲಕ್ಷ ಹಣ ಗಳಿಸ್ತಾ ಇದ್ದಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.